ಇವತ್ತು ಸ್ವಲ್ಪ ಬೇಗ ಎದ್ಬಿಟ್ಟು ಮನೆಯಿಂದ ಹೊರಗಡೆ ಬಂದೆ. ಈಗ ತಾನೇ ಬರ್ತಿರೋ ಸೂರ್ಯನ ನೋಡ್ಬಿಟ್ಟು ಸೂರ್ಯಗೆ ನಮಸ್ಕಾರ ಮಾಡಿದೆ. ಡಿಮ್ಮರ್ ತಗೊಂಡು ನೀಟಾಗಿ ಶೇವಿಂಗ್ ಮಾಡ್ಕೊಂಡೆ, ಸ್ನಾನ ಮಾಡ್ಕೊಂಡು ರೆಡಿ ಆದೆ. 8 ಚಪಾತಿ ಮತ್ತೆ ಲೇಡೀಸ್ ಫಿಂಗರ್ ಊಟ ತಿಂದೆ. ಸ್ವಲ್ಪ ಹೊರಗಡೆ ಹೋಗೋಣ ಅಂದ್ಬಿಟ್ಟು ಬೈಕ್ ಸ್ಟಾರ್ಟ್ ಮಾಡಿದ್ರೆ ಬೈಕ್ ಸ್ಟಾರ್ಟ್ ಆಗ್ಲೇ ಇಲ್ಲ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಆ ತರ ದೊಡ್ಡ ಸಮಸ್ಯೆ ಏನೂ ಇರ್ಲಿಲ್ಲ. ನಾನ್ ಬೈಕ್ ತಗೊಂಡ್ಬಿಟ್ಟು 6 ವರ್ಷ ಆಗಿತ್ತು. ಗಾಡಿ ಜೊತೆ ಬಂದಿರೋ ಬ್ಯಾಟ್ರಿ ಇನ್ನಿರ್ಲಿಲ್ಲ. ಈ ಗಾಡಿ ಕಿಕ್ ಮಾಡಿ ಸ್ಟಾರ್ಟ್ ಮಾಡೋಣ ಈ ಗಾಡಿಗೆ ಕಿಕ್ ಕೊಟ್ಟಿಲ್ಲ. ಬೈಕ್ ಸೆಂಟ್ರಿ ಸ್ಟ್ಯಾಂಡ್ ಆಗಿ ಸೆಕೆಂಡ್ ಗೇರ್ ಅಲ್ಲಿ ವೀಲ್ ಎಳೆದೆ ಬೈಕ್ ಸ್ಟಾರ್ಟ್ ಆಯ್ತು. ಬೈಕ್ ಓಡಿಸಿಕೊಂಡು ನಮ್ಮ ಭತ್ತದ ನಾಡು ಸಿಂಧನೂರಿನಲ್ಲಿ ಇರುವ ದೇವಸ್ಥಾನಕ್ಕೆ ಬಂದೆ. ಕನ್ಫ್ಯೂಸ್ ಮಾಡ್ಕೊಂಡ್ರೆ ನಮ್ಮಂತ ಬಡ ಕುಟುಂಬಕ್ಕೆ ಇದೇ ಮೊದಲನೇ ದೇವಸ್ಥಾನ. ಸಿಂಧನೂರು ಸರ್ಕಾರ ಆಸ್ಪತ್ರೆ ಒಳಗಡೆ ಒಂದ್ ಸ್ವಲ್ಪ ಕೆಲಸ ಇತ್ತು. ಆಸ್ಪತ್ರೆ ಒಳಗಡೆ ಬಂದು ನೋಡಿದ್ರೆ ನಿಲ್ಲಕ್ಕೂ ಜಾಗ ಇಲ್ಲ, ಅಷ್ಟೊಂದು ಜನ ತುಂಬಿತ್ತು. ಇವಾಗೆಲ್ಲ ಜಾಸ್ತಿ ಜನ ಉಸಿರು ತಪ್ತಾ ಇದಾರೆ. ಏನ್ ಕಾರಣ ಅಂತ ನನಗೆ ಗೊತ್ತಿಲ್ಲ. ನಿಮ್ಗೆ ಏನಾದ್ರು ಗೊತ್ತಿದೆಯಾ ಕಮೆಂಟ್ ಮಾಡಿ ತಿಳಿಸಿ. ಆಸ್ಪತ್ರೆಯಲ್ಲಿರೋ ಕೆಲಸ ಮುಗಿಸ್ಬಿಟ್ಟು ನನ್ನ ಬೈಕ್ ಹೊಸ ಬ್ಯಾಟ್ರಿ ಹಾಕ್ಸೋಣ ಅಂತ ನಾನು ಬಂದಿದ್ದು ನ್ಯೂ ಬಲ್ಕೋ ಬ್ಯಾಟ್ರಿ ಸ್ಟೋರ್ ಗೆ ಬಂದೆ. ಈ ಸ್ಟೋರ್ ಅಲ್ಲಿ ಬೈಕ್ ಬ್ಯಾಟ್ರಿ, ಕಾರ್ ಬ್ಯಾಟ್ರಿ, ಟ್ರ್ಯಾಕ್ಟರ್ ಬ್ಯಾಟ್ರಿ ಮತ್ತು ಮನೆಗೆ UPS ಬ್ಯಾಟ್ರಿ ಮತ್ತು ಇನ್ನು ಇತರ ಯಾವುದೇ ಒಂದು ಗಾಡಿಗೆ ಬ್ಯಾಟ್ರಿ ಬೇಕಾಗಿದ್ದಲ್ಲಿ ಇಲ್ಲಿ ಕಡಿಮೆ ಬೆಲೆಯಲ್ಲಿ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದಾರೆ. ಇಲ್ಲಿ ಯಾವುದೇ ಒಂದು ಬ್ಯಾಟ್ರಿ ತಗೊಂಡ್ರೆ 4 ವರ್ಷ ವ್ಯಾರಂಟಿ, 2 ವರ್ಷ ಗ್ಯಾರಂಟಿ ಕೊಡ್ತಾರೆ. ನೀವು ತಗೊಂಡಿರೋ ಬ್ಯಾಟ್ರಿ 2 ವರ್ಷದಲ್ಲಿ ಏನೋ ಪ್ರಾಬ್ಲಮ್ ಆದ್ರೆ ರಿಟರ್ನ್ ತಗೊಂಡ್ಬಿಟ್ಟು ಹೊಸ ಬ್ಯಾಟ್ರಿ ನಿಮಗೆ ಕೊಡ್ತಾರೆ. ಹಾಗೆ ನಿಮ್ಮ ಮನೆಯಲ್ಲಿರೋ UPS ಏನೋ ಪ್ರಾಬ್ಲಮ್ ಆಗಿತ್ತಂದ್ರೆ ಡೋರ್ ಟು ಡೋರ್ ಒಳ್ಳೆ ಸರ್ವಿಸ್ ಕೊಡ್ತಾರೆ. ಈ ಸ್ಟೋರ್ ಲೊಕೇಶನ್ ಇರೋದು ಗಂಗಾವತಿ ರೋಡ್, ಸಿಂಧನೂರ್ ಮೇನ್ ರೋಡ್ ಅಲ್ಲಿ ಇದೆ. ಈ ಸ್ಟೋರ್ ಎಕ್ಸಾಕ್ಟ್ ಲೊಕೇಶನ್ ಹಾಗೆ ಈ ಸ್ಟೋರ್ ಕಾಂಟ್ಯಾಕ್ಟ್ ನಂಬರ್ ವಿಡಿಯೋ ಕೆಳಗಡೆ ಟೈಟಲ್ ಅಲ್ಲಿ ಮೆನ್ಷನ್ ಮಾಡಿದೀನಿ. ಕ್ಲಿಕ್ ಮಾಡಿ ಚೆಕ್ ಮಾಡಿ ಲೊಕೇಟ್ ಮಾಡ್ಕೊಂಡು ಬರಬಹುದು. ಯಾವುದೇ ಒಂದು ಬ್ಯಾಟ್ರಿ ಬೇಕಾಗಿದ್ರೆ ಈ ಸ್ಟೋರ್ ಗೆ ವಿಸಿಟ್ ಮಾಡಿ ಒಂದು ಕಡಿಮೆ ಬೆಲೆಯಲ್ಲಿ ಒಂದು ಒಳ್ಳೆ ಬ್ಯಾಟ್ರಿ ತಗೊಳ್ಳಿ. ಹಾಗೆ ನಮ್ಮ NBN ಕನ್ನಡ ಇನ್ಸ್ಟಾಗ್ರಾಮ್ ಪೇಜ್ ಅನ್ನು ಫಾಲೋ ಮಾಡಿ ಹೋದ್ರೆ ನಿಮಗೆ 10% ಡಿಸ್ಕೌಂಟ್ ಸಿಗುತ್ತೆ. ನನ್ನ ಬೈಕ್ ಸೈಡ್ ಕವರ್ ಬಿಚ್ಚಿ ಹಳೆ ಬ್ಯಾಟ್ರಿ ತೆಗೆದು ಹೊಸ ಬ್ಯಾಟ್ರಿ ಫಿಟ್ ಮಾಡಿ ಕೊಟ್ರು. ನಮ್ಮ ಸಿಂಧನೂರಿನಲ್ಲಿ ಜಾಸ್ತಿ ಬಿಸಿಲು. ಒಂದು ಒಳ್ಳೆ ಗಂಜಿ ಇರುವ ಎಳ್ನೀರನ್ನು ಒಡ್ಸ್ಕೊಂಡ್ಬಿಟ್ಟು ಕುಡಿದೆ. ನಮ್ಮ ಸಿಂಧನೂರಿನಲ್ಲಿ ಒಂದು ಕಾಯಿ ರೇಟ್ ಬಂದ್ಬಿಟ್ಟು 50 ರೂಪಾಯಿ. ನಿಮ್ಮ ಊರಲ್ಲಿ ಒಂದು ಕಾಯಿ ರೇಟು ಎಷ್ಟು ಅಂತ ಕಮೆಂಟ್ ಮಾಡಿ. ಎಳ್ನೀರು ಕುಡಿದು ನಾನು ಬಂದೆ ಮನೆಗೆ. ನಮಸ್ಕಾರ, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಜೈ ಕರ್ನಾಟಕ.